ನೀವು ಮಾಡ್ತಾ ಇರ್ತಕ್ಕಂಥ ಏನು ಕರ್ನಾಟಕ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಬಹುಸಂಖ್ಯಾತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ಇದನ್ನ ಖಂಡಿಸಿ ನೀವು ತಂದಿರ್ತಕ್ಕಂಥ ಬಿಲ್ಲನ್ನು ಆ ಪೇಪರ್ನ ಹರಿದ್ರೆ ಸ್ಪೀಕರ್ ಚೇರ್ ಹತ್ರ ಹೋದ್ರೆ ಅವ್ರನ್ನ 6 ತಿಂಗಳು ನೀವು ಸಸ್ಪೆಂಡ್ ಮಾಡ್ತೀರಿ. ನಾಚಿಕೆ ಆಗಲ್ವಾ ಯು ಟಿ ಖಾದರ್ ಅವರೇ? ನೀವೇನೋ ಸರಿಯಾಗಿದ್ದೀರಿ ಅಂತ ತಿಳ್ಕೊಂಡಿದ್ರಿ. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 914110666685. ನೀವು ಪಾಕಿಸ್ತಾನ ಏಜೆಂಟ್ ಅಂತ ನೀವು ನಡ್ಕೊಂತಾ ಇರ್ತಕ್ಕಂಥದ್ದು ನಾವು ಮೇಲ್ನೋಟಕ್ಕೆ ಇವತ್ತು ಸಾಬೀತಾಗಿದೆ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯವನ್ನ ಏನು ಪಾಕಿಸ್ತಾನ ಮಾಡಕ್ ಹೋಗಿದ್ದೀರ ನೀವು? ಎಲ್ಲರೂ ಒಟ್ಟಿಗೆ ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಮ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ನೀವು ವಿಷಬೀಜ ಬಿತ್ತಂತ ಕೆಲಸ ಮಾಡಿ ನೀವು ಕೊಡ್ರಿ, ಭಾಗ್ಯಗಳನ್ನು ಕೊಡ್ರಿ, ಸಹಾಯಧನವನ್ನು ಕೊಡ್ರಿ, ಸಂಬಳನ ರೈಸ್ ಮಾಡಿ, ರಿಸರ್ವೇಷನ್ ನೀವೇನು ಕೊಡ್ತೀರಿ ಅಂತಿದ್ದೀರಾ ಅದು ಸಂವಿಧಾನದ ಅಡಿಯಲ್ಲಿ ಇದ್ರೆ ಅದನ್ನು ಕೊಡಿ, ಎಲ್ಲ ಜಾತಿ ಜನಾಂಗಕ್ಕೂ ಕೊಡಿ. ಅದನ್ನು ಬಿಟ್ಟು ಒಂದು ಕಮ್ಯುನಿಟಿ ಕೊಡೋಂಥ ಕೆಲಸಗಳನ್ನು ನೀವು ಇವತ್ತೇನು ಮಾಡ್ತಾ ಇದ್ದೀರಿ? ಇವತ್ತು ಕಾನೂನು ಯಾವ ರೀತಿಯಲ್ಲಿ ಸುವ್ಯವಸ್ಥೆ ಇವತ್ತು ಹದಗೆಟ್ಟಿದೆ. ರಸ್ತೆಗಳಲ್ಲಿ ಬೆಂಗಳೂರಲ್ಲಿ ನಮಾಜ್ ಮಾಡಬೇಕಂದ್ರೆ ಫ್ಲೈಓವರ್ಗಳನ್ನ ಬಂದ್ ಮಾಡೋಂಥ ಪರಿಸ್ಥಿತಿಗಳು ಇವತ್ತು ಬಂದಿದೆ. ಸಾರ್ವಜನಿಕ ರಸ್ತೆಗಳನ್ನು ಬಂದ್ ಮಾಡಿ, ನಿಮ್ಮದೇ ಈದ್ಗಾ ಜಾಗ ಇದ್ರೆ ಅಲ್ಲಿ ನೀವು ನಮಾಜ್ ಮಾಡೋದನ್ನು ಬಿಟ್ಟು ರಸ್ತೆಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಲಾಂಗ್ಗಳನ್ನು ಮಚ್ಚುಗಳನ್ನು ಇಟ್ಕೊಂಡು ವೀಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಕಾರುಗಳಿಗೆ ಬೆಂಕಿ ಇಕ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಲವ್ಲಿ ಅದನ್ನ ಹೆಸರಲ್ಲಿ ಇವತ್ತು ಅಪಹರಣ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ಜಾಸ್ತಿ ಆಗಿದೆ, ದಿನಕ್ಕೊಂದು ಕೊಲೆ ಆಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಇವತ್ತು ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನನೇ ಬದಲಾಯಿಸ್ತೀರಿ ಅಂತ ಹೇಳ್ತಾರೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಸುಖಾಣಿ ಹಿಡ್ಕೊಂಡು ಜನಕ್ಕೆ ಕೆಲಸ ಮಾಡ್ತಾ ಇದ್ರಿ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಜನಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು, ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಡೀಸೆಲ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಹಾಲಿನ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಇವತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕೂಡಲೇ ಇದನ್ನೆಲ್ಲ ನೀವು ವಾಪಸ್ ತಗೊಬೇಕು. ಒಂದು ಕಮ್ಯುನಿಟಿನ ಮೆಚ್ಚಂಥ ಕೆಲಸಗಳನ್ನು ಇವತ್ತೇನು ಮಾಡಿ ರೈತರಿಗೂ ಅನ್ಯಾಯ ಮಾಡಿದಿರಿ, ಕಾರ್ಮಿಕರಿಗೂ ಅನ್ಯಾಯ ಮಾಡಿದಿರಿ, ಬಡವರಿಗೂ ಅನ್ಯಾಯ ಮಾಡಿದಿರಿ, SC ST ಜನಾಂಗಕ್ಕೂ ಅನ್ಯಾಯ ಮಾಡಿದಿರಿ. ಇದನ್ನೆಲ್ಲ ನೀವು ವಾಪಸ್ ತಗೊಂಡು ಕೂಡಲೇ ರಾಜೀನಾಮೆ ಕೊಟ್ಟು ಒಂದು ದಿನಾನೂ ನೀವು ರಾಜ್ಯದಲ್ಲಿ ರಾಜಭಾರ ಮಾಡೋದಕ್ಕೆ ಸಿದ್ದರಾಮಯ್ಯವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಅವ್ರ ಮಂತ್ರಿಮಂಡಲ ಕಾಂಗ್ರೆಸ್ಗೆ ನಿಮ್ಗೆ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ನೀವೇನು ಜನಗಳಿಗೆ ನೀವು ಆಶ್ವಾಸನೆ ಕೊಟ್ಟಿದ್ರಿ ಅದೆಲ್ಲ ಹುಸಿಯಾಗಿದೆ. ಹುಸಿಯಾಗಿ ಇವತ್ತು ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈಗಾಗಲೇ 1,60,000 ಕೋಟಿ ಸಾಲ ಕೇಳಿದಿರಿ ನೀವು. ಈಗ ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಂಥ ಒಂದು ಮಗು ಮೇಲೇನು 1,60,000 ರೂಪಾಯಿ ಇವತ್ತು ಸಾಲದ ಹೊರೆಯನ್ನು ಹೊರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕಕ್ಕೆ ಶಾಪ. ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನಗಳನ್ನು, ಮಠ ಮಾನ್ಯಗಳನ್ನು, ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಸೇರಿಸೋದ್ರ ಮುಖಾಂತರ ಇವತ್ತು ತೊಗ್ಲಕ್ ದರ್ಬಾರ್ ಮಾಡಿ ಇವತ್ತು ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನುಗಳನ್ನು MLAಗಳು ಹಿಂದೆ ದರ್ಖಾಸ್ತ್ ಕಮಿಟಿ ಚೇರ್ಮನ್ಗಳಾಗಿದ್ದಾಗ ಏನು ಸಾಗುವಳಿ ಪತ್ರಗಳನ್ನು ಕೊಟ್ಟಿದ್ರು, RTCಗಳಿತ್ತು, ಅದನ್ನು ನೀವು 70 ವರ್ಷ 80 ವರ್ಷ ನಾವು ಉಳುಮೆ ಮಾಡ್ಕೊಂಡು ಮಾವಿನ ಮರ, ಇನ್ನೊಂದು ಮತ್ತೊಂದು ತೆಂಗಿನ ಮರ ಇದನ್ನೆಲ್ಲ ಹಾಕಿ ಉಳುಮೆ ಮಾಡ್ಕೊಂಡು ಆ ಬೆಳೆಗಳನ್ನು ಕಿತ್ಕೊಳ್ಳೋದಕ್ಕೆ ಬಿಡದೆ ನೀವು ಇವತ್ತು ಯಾವ ರೀತಿ ರೈತರ ಮೇಲೆ ನೀವು ಗದಪ್ರಹಾರ ಮಾಡ್ತಾ ಇದ್ದೀರಿ, ಅವ್ರ ಹೊಟ್ಟೆ ಮೇಲೆ ಏನು ಹೊಡಿತಾ ಇದ್ದೀರಿ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು. ನೀವು ರಾಜೀನಾಮೆ ಕೊಡೋವರೆಗೂ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ಅಶೋಕಣ್ಣವರು, ಛಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ಯಡಿಯೂರಪ್ಪರು, ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೀರಿ. ಬಹುಸಂಖ್ಯಾತರಾದಂಥ ಮತ್ತು ತೊಂದರೆಗೊಳಪಟ್ಟಿರ್ತಕ್ಕಂಥ ಕರ್ನಾಟಕದ ಜನತೆ ಪ್ರತಿಯೊಂದು ಕಾರ್ಯಕರ್ತರು
ಈ ರಾಜಕಾಯಿ ಜನಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ. ಪ್ರತಿ ಮಂಡಲಗಳಲ್ಲೂ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. ಯಾವುದೇ ಒಂದು ರಸ್ತೆ ಕೆಲಸ ನಡೆದಿಲ್ಲ, ಯಾವುದೇ ಒಂದು ಡಾಂಬರೀಕರಣ ಕೆಲಸ ನಡೆದಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಹಳ್ಳಿಗಳಲ್ಲಿ ಇದುವರೆಗೂ ನಡೆದೇ ಇಲ್ಲ. ನಾವು ಹಿಂದೆ ಸರ್ಕಾರ ಇದ್ದಾಗ ಏನು ಹಣ ತಂದಿದ್ರಿ ಅದರಲ್ಲೇ ಇವತ್ತೆಲ್ಲ ಡಾಂಬರೀಕರಣದ ಕೆಲಸಗಳು ಇನ್ನೊಂದು ಮತ್ತೊಂದು ನಡೀತಾ ಇರೋದು. ನಾವು ತಂದಿರತಕ್ಕಂಥ ಹಣಕ್ಕೆ ಏನು ಗುದ್ಲಿ ಪೂಜೆ ಮಾಡಿದ್ರಿ ನಾವು, ಆ ಬೋರ್ಡನ್ನು ಎತ್ತಿ ಇವರು ಉದ್ಘಾಟನೆ ಬೋರ್ಡನ್ನು, ಗುದ್ಲಿ ಪೂಜೆ ಬೋರ್ಡನ್ನು ಬಿಟ್ಟು ಉದ್ಘಾಟನೆ ಬೋರ್ಡನ್ನು ಹಾಕ್ತಾ ಇರ್ತಕ್ಕಂಥವ್ರು ನೋಡಿದರೆ ನಿಜಕ್ಕೂ ಈ ಕೋಲಾರ ಜಿಲ್ಲೆಯಲ್ಲಿ, ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಸಕರುಗಳು ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ, ನಮ್ಗೆ ಅನುದಾನ ಕೊಟ್ಟಿಲ್ಲ, ನಿಮ್ಗೆ ಗ್ಯಾರಂಟಿ ಯಾರಿಗೂ ಬೇಕು ತಗೊಂಡಾಗ ತಿಪ್ಪೆಗೆ ಬಿಸಾಕ್ರಿ, ನಾವು ರಿಸೈನ್ ಕೊಡ್ತೀರಿ ಅಂತೇಳಿ ಇವತ್ತು ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರ ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥವ್ರು ನೋಡಿದರೆ ನೀವು ಕೂಡಲೇ ರಾಜೀನಾಮೆ ಕೊಡಲೇಬೇಕಂತೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ನಾಳೆ ನಡೆಯುವಂಥ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಇದು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.